ಓಕೆ, ಡೈರೆಕ್ಟ್ ಆಗಿ ಕಲಬೆರಕೆ ಚಿಕ್ಕಿ ಬಗ್ಗೆನೇ ಹೋಗೋಣ. ಡೈರೆಕ್ಟ್ ಆಗಿ ಹೋಗೋಣ, ಆಮೇಲೆ ನಮ್ಮ ರಿಪೋರ್ಟ್ಗಳನ್ನು ನೋಡ್ಕೊಳ್ಳೋಣ. ಭಾಳ ಮುಖ್ಯವಾಗಿ ಏನಾಗಿದೆ ಅಂತಂದರೆ ಚಿಕ್ಕಿಯಲ್ಲಿ ಆರೋಗ್ಯಕ್ಕೆ ಹಾನಿಕಾರಕ ಅಂಶ ಪತ್ತೆಯಾಗಿದೆಯಂತೆ. ಮಕ್ಕಳಿಗೆ ಚಿಕ್ಕಿ ಕೊಡ್ತಾ ಇದ್ರು, ಪ್ರೋಟೀನ್ ಇರುತ್ತೆ ಮತ್ತೊಂದು ಅಂತೇಳಿ. ಈಗ ಪೌಷ್ಟಿಕಾಂಶ ಅಂತೇಳಿ ಈಗ ಏನು ಅದರಲ್ಲಿ ಆರೋಗ್ಯಕ್ಕೆ ಅವಧಿ ಮೀರಿದ ಚಿಕ್ಕಿ ಪೂರೈಕೆ ಆಗ್ತಾ ಇದೆ. ಅವಧಿ ಮೀರಿದ ಅಂದ್ರೆ ಎಕ್ಸ್ಪೈರಿ ಡೇಟ್ ಆಗಿರೋದು ಪೂರೈಕೆ ಆಗಿದೆ ಅಂತ ಹೇಳಿ ಎಲ್ಲಿ ಸತ್ತೋಗಿದ್ದೀರಿಗೆಲ್ಲ. ಚಿಕ್ಕಿಯಲ್ಲಿ ಆರೋಗ್ಯಕ್ಕೆ ಹಾನಿಕಾರಕ ಅಂಶ ಪತ್ತೆ ನೋಡಿ. ಮಕ್ಕಳನ್ನು ಸಾಯಿಸೋಕೆ ರೆಡಿ ಆದ್ರು. ಪುಟ್ಟ ಮಕ್ಕಳ ಪೌಷ್ಟಿಕಾಂಶ ತಿಂಡಿಗೆ ಸರ್ಕಾರದ ಕೊಕ್ಕೆ ಮಾತ್ರವಲ್ಲ, ಶಾಲಾ ಮಕ್ಕಳಿಗೆ ಏನು ಮುಂದೆ ಸಿಗಲ್ಲ ಶೇಂಗಾ ಚಿಕ್ಕಿ. ಯಾಕೆಂತಂದ್ರೆ ಅವಧಿ ಮೀರಿದ ಚಿಕ್ಕಿ ಕೊಡ್ತಾ ಇದ್ದಾರಂತೆ. ಚಿಕ್ಕಿ ವಿತರಣೆ ನಿಲ್ಲಿಸುವಂತೆ ಸಿದ್ದು ಸರ್ಕಾರ ಆದೇಶ. ತಿನ್ನಲು ಯೋಗ್ಯವಿಲ್ಲದ ಚಿಕ್ಕಿಗಳು ಶಾಲೆಗೆ ಬಂದಿದೆ. ತಿನ್ನಲು ಯೋಗ್ಯವಲ್ಲದ ಚಿಕ್ಕಿಗಳು ಶಾಲೆಗೆ ಬಂದಿದೆ. ಸೊ ಹಾಗಾಗಿ ನೋಡಿ, ಚಿಕ್ಕಿ ಕೊಡ್ತಾ ಇದ್ರು ಮಕ್ಕಳಿಗೆ. ಈಗ ಅವಧಿ ಮೀರಿದಂತೆ, ತಿನ್ನಲು ಯೋಗ್ಯ ಅಲ್ಲ ಅಂತೆ. ಈಗ ಎಚ್ಚೆತ್ಕೊಂಡು ಆದೇಶ ವಾಪಸ್ ಪಡೆದಿದೆ. ಎಲ್ಲೋದ್ರು ರಾಜಣ್ಣ? ಈಗ 2 ಪೆಗ್ ರಾಜಣ್ಣ ಎಲ್ಲೋದ್ರು? ಸಹಕಾರಿ ಸಚಿವರುಗಳು ನಿಮ್ಮ ಯೋಗ್ಯತೆಗೆ ಮಕ್ಕಳಿಗೊಂದು ಚಿಕ್ಕಿ ಕೊಡೋಕ್ಕಾಗಿಲ್ಲ, ಮಕ್ಕಳಿಗೊಂದು ಪೌಷ್ಟಿಕವಾದಂಥ ಆಹಾರವನ್ನು ಕೊಡುವಂಥದ್ದನ್ನು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ನಿಮಗೆ KPCC ಅಧ್ಯಕ್ಷಗಿರಿ ಬೇಕಂತೆ, ಮುಖ್ಯಮಂತ್ರಿ ಚೇಂಜ್ ಆಗಬೇಕಂತೆ. ಬೇಡ್ರಿ, ರಾಷ್ಟ್ರಪತಿ ಆಡಳಿತ ಬರಲಿ ರೀ. ನೀವೇನು ಕಡಿದು ಕಟ್ಟ ಹಾಕಿದ್ದೀರಿ ನೀವು? ನಿಮಗೊಂದು ಗ್ಯಾರಂಟಿ ಯೋಜನೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ಮೆಟ್ರೋ ರೈಲನ್ನು ಕಡಿಮೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ಮಕ್ಕಳಿಗೆ ಚಿಕ್ಕಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಕಿತ್ತೋಗಿರೋ ಡಿನ್ನರ್ ಪಾಲಿಟಿಕ್ಸ್, ಆ ಡಿನ್ನರ್ ಪಾಲಿಟಿಕ್ಸ್ಗೆ ಎಕ್ಸ್ಪೈರಿ ಡೇಟ್ ಆಗಿರೋ ಈ ಚಿಕ್ಕಿ ತಿಂದು ಹೋಗ್ಲಿ ಅತ್ತಗೆ. ಕೆಲವು ಆ ಕಡೆ ಮಕ್ಕಳಿಗೆ ಚಿಕ್ಕಿ ಕೊಡ್ತಾರೆ ವೀಕ್ಷಕರೇ. ಚಿಕ್ಕಿ ಯಾಕೆ ಕೊಡ್ತಾರೆ ಅಂತಂದ್ರೆ ಅದು ಪೌಷ್ಟಿಕಾಂಶ ಇದೆ ಅಂತೇಳಿ. ನಮ್ಮಲ್ಲಿ ಶೇಂಗಾ ಇರುತ್ತೆ, ವಿಶೇಷವಾಗಿ ಪೌಷ್ಟಿಕಾಂಶ, ಪ್ರೋಟೀನ್. ನಮ್ಮಲ್ಲಿ ಅಪೌಷ್ಟಿಕತೆಯಿಂದ ಬಳಲ್ತಾ ಇರುವಂತಹ ಮಕ್ಕಳು ತುಂಬಾ ಇದ್ದಾರೆ. ಈ ಅಂಗನವಾಡಿಯಲ್ಲಿ ಕೂಡ ಅದೇ ಯಾಕೆ ಗರ್ಭಿಣಿಯರಿಗೆ ಕೊಡ್ತಾರೆ ಅಂದ್ರೆ ಅಪೌಷ್ಟಿಕತೆಯಿಂದ ಸಾಯೋರು ತುಂಬಾ ಜನ ಇದ್ದಾರೆ. ಕೆಲವು ಮಕ್ಕಳು ಎಗ್ ತಿನ್ನಲ್ಲ ಅನ್ನೋ ಕಾರಣಕ್ಕೆ ಅದು ಪರ್ಯಾಯವಾಗಿ. ಯಾಕಂದ್ರೆ ಎಗ್ಗಲ್ಲಿ ಪ್ರೋಟೀನ್ ಇರುತ್ತೆ, ಚಿಕ್ಕಿಯಲ್ಲಿ ಕೂಡ ಪ್ರೋಟೀನ್ ಇರುತ್ತೆ. ಪ್ರೋಟೀನ್ ಅಂಶಗಳು ಬರುವಂತದ್ದು ತುಂಬಾ ಐಟಮ್ಗಳಿರುತ್ತೆ. ಇನ್ನೊಂದು ಅನುಮಾನ ಏನ್ ಗೊತ್ತಾ, ಬರೀ ಚಿಕ್ಕಿ ಸ್ಟಾಪ್ ಮಾಡಿಲ್ಲ, ಅವ್ರು ಬಾಳೆಹಣ್ಣು ಕೊಡ್ತೀವಿ ಅದ್ರ ಪರ್ಯಾಯವಾಗಿ ಅಂದ್ರೆ ಬಾಳೆಹಣ್ಣು ಕೂಡ ದಿನ ಹೋಗ್ತರಕ್ ಆಗ್ತಾ ಇಲ್ಲ ಅಂತ ಅದನ್ನು ಕೂಡ ಸ್ಟಾಕ್ ಮಾಡ್ಕೊಡ್ತಾರೆ. ಅದ್ರಲ್ಲಿ ಹುಳಗಳಾಗ್ಬಿಡುತ್ತೆ 2 ದಿನ ಆದ ತಕ್ಷಣ. ಅದೇ ಬಾಳೆಹಣ್ಣು ಮಕ್ಕಳು ತಿನ್ಬೇಕು. ಏನ್ ಯೋಗ್ಯತೆ ರೀ? ಮನಸ್ಸು ಮಾಡಿದ್ರೆ ಎಲ್ಲವೂ ಆಗತ್ತೆ. ಪ್ರತಿದಿನ ಹಾಲು ನಮಗೆ ಸಿಗತ್ತಂತೆ, ಅದೇ ತರ ವ್ಯವಸ್ಥೆ ಮಾಡಕ್ಕಾಗಲ್ಲ. ಯಾರು ಇರ್ತಾರಪ್ಪ ಅಲ್ಲಿ? ಯಾರಿಗಾದ್ರೂ ಸಿಂಪಲ್ ಆಗಿ ಡೈಲಿ ಕೊಡಬೇಕು. ರೈತರಿಗೆ ಟೆಂಡರ್ ಕೊಟ್ಬಿಟ್ರು ಆಗುತ್ತೆ. ಅಲ್ಲಿ ಲೋಕಲ್ ಈಗ ಯಾರಾದ್ರೂ ಒಬ್ರು ಇರ್ತಾರಲ್ವಾ, ಈಗ ಡೈಲಿ ಯಾರಪ್ಪ ಪೇಪರ್ ಮಾರೋನು ಅಥವಾ ಪೇಪರ್ ಹಾಕೋನು ಅಥವಾ ಹಾಲು ಮಾರೋನು, ಅವನು ಡೈಲಿ ಬರಬೇಕು. ನೋಡಪ್ಪ, ಡೈಲಿ ಬಂದಾಗ ನೀನು ಬಾಳೆಹಣ್ಣು ಸಪ್ಲೈ ಕೂಡ ಈ ಸ್ಕೂಲ್ಗೆ ಮಾಡ್ಬಿಡು, ಮುಗಿದೋಯ್ತು. ಅವ್ನಿಗೆ ಏನಾದ್ರು 4 ರೂಪಾಯಿ ಲಾಭ ಆಯ್ತು. ಇದು ಯಾರ್ಯಾರೋ ಇವ್ರು ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಇರ್ತಾರೆ, ಅವರಿಗೆ ಕೊಟ್ಟಿರ್ತಾರೆ. ಅವನು ಇವರಿಗೆ ಪಾದ ಪೂಜೆ ಮಾಡಿಕೊಂಡು ಏನು ಡಿನ್ನರ್ ಪಾಲಿಟಿಕ್ಸ್ ಮಾಡ್ಕೊಂಡು ಎಲ್ಲ ಕೂತಿರ್ತಾರೆ. ಉಳಿದದೆಲ್ಲ ಮಾತಾಡ್ತಿರಲ್ಲ. ಒಂದು ಯೋಗ್ಯತೆ ಇದೆಯೇನ್ರಿ ನಿಮ್ಗೆ ಆಡಳಿತ ಮಾಡೋಕೆ ಯೋಗ್ಯತೆ ಇದೆಯಾ? ನೀವು ಆಲೋಚನೆ ಮಾಡಿ. ನೀವು ಇಲ್ಲದೆ ಇದ್ರೆ, ರಾಷ್ಟ್ರಪತಿ ಆಡಳಿತ ಇದ್ರೆ ಇದೇನು ಮುಳುಗೋಗತ್ತಾ ರಾಜ್ಯ? ಏನು ಪ್ರಾಬ್ಲಮೇ ಇಲ್ಲ. ನಿಮ್ಮ ಅಗತ್ಯವಾದ್ರೆ ಏನಿದೆ ನಮಗೆ? ನಮ್ಮ ಕೆಲವು ಪ್ರಶ್ನೆಗಳಿದೆ ಸರ್ಕಾರಕ್ಕೆ. ರಿಪಬ್ಲಿಕ್ ಕನ್ನಡದ ಕೆಲವು ಪ್ರಶ್ನೆಗಳು. ತಿನ್ನಲು ಯೋಗ್ಯವಲ್ಲದ ಚಿಕ್ಕಿಗೆ ಮೊದಲು ಅನುಮತಿ ನೀಡಿದ್ಯಾಕೆ? ಎಲ್ಲಿ ಸತ್ತೋಗಿದ್ದ ಸಂಬಂಧಪಟ್ಟವ? ಅಧಿಕಾರಿ ಎಲ್ಲಿ ಸತ್ತೋಗಿದ್ದ? ರಾಜಕಾರಣಿ ಎಲ್ಲಿ ಸತ್ತೋಗಿದ್ದ? ಅಷ್ಟು ಗೊತ್ತಿರಲಿಲ್ವಾ? ತಿನ್ನಲು ಯೋಗ್ಯವಲ್ಲದ ಚಿಕ್ಕಿಯನ್ನು ಫಸ್ಟ್ ನಿನ್ನ ಮಕ್ಕಳಿಗೆ ತಿನ್ನಿಸ್ಬೇಕಿತ್ತು ಮನೆಯಲ್ಲಿ. ಈಗ ನೀವು ನಿಲ್ಲಿಸ್ಬಿಡು. ಯಾಕೆಂದ್ರೆ ತಿನ್ನಲು ಯೋಗ್ಯವಲ್ಲ, ಎಕ್ಸ್ಪೈರಿ ಡೇಟ್ ಆಗಿದೆ. ಆಮೇಲೆ ಪದೇ ಆ ಟೈಮ್ಗೆ ಕೊಡೋಕ್ಕಾಗೋದಿಲ್ಲ ಅಂದ್ರೆ ಅವನಿಂದ ಯಾಕೆ ತಗೊಂಡೆ ಚಿಕ್ಕಿ? ಯಾಕೆಂದ್ರೆ ನೀನು ದುಡ್ಡು ತಗೊಂಡಿರ್ತೀಯ, ಒಳ್ಳೆದಾಗುತ್ತೆ ನಿನಗೆ. ಚಿಕ್ಕಿ ವ್ಯತಿರಿಕ್ತ ಪರಿಣಾಮ ಬೀರೋದಕ್ಕೆ ಏನು ಕಾರಣ? ಚಿಕ್ಕಿ ವಿತರಣೆಗೂ ಮೊದಲೇ ಅಧಿಕಾರಿಗಳಿಗೆ ವಿಷಯ ತಿಳಿದಿರಲಿಲ್ವಾ? ತಿನ್ನಲು ಯೋಗ್ಯವಿಲ್ಲದ ಚಿಕ್ಕಿಗಳು ಶಾಲೆಗೆ ತಲುಪಿದ್ದು ಹೇಗೆ? ಅವಧಿ ಮೀರಿದ ಚಿಕ್ಕಿಗಳು ಶಾಲೆಗೆ ತಲುಪಿದ್ದು ಹೇಗೆ? 43 ಲಕ್ಷ ವಿದ್ಯಾರ್ಥಿ ಮಕ್ಕಳ ಆರೋಗ್ಯದ ಜೊತೆ ಚೆಲ್ಲಾಟ ಆಡಿದವನು ಯಾರು? ಅವನನ್ನ ಪಾಸಿಗೆ ಹಾಕಿ ಅವನನ್ನ. ಇದಕ್ಕೆ ಕೇಳಬೇಕು, ಇದಕ್ಕೆ ಸಂಬಂಧಪಟ್ಟವ್ರು ಕೇಳಬೇಕು. ಮೊನ್ನೆ ಒಂದು ಯಾವುದೋ ಉದಯಗಿರಿಯಲ್ಲಿ ಗಲಾಟೆ ಆದಾಗಲ್ಲ, ಪೋಸ್ಟ್ ಹಾಕಿದಾಗಲ್ಲ ಪಾಸಿಗೆ ಹಾಕಿ ಅಂತ ಹೇಳೋದು. 43 ಮಕ್ಕಳ ಜೀವನ ಜೊತೆ ಚೆಲ್ಲಾಟ ಆಡಿದ್ರಲ್ಲ, ಅವನು ಯಾರು? ಅವನನ್ನು ಎಲ್ಲಿ ಎತ್ತಂಗಡಿ ಮಾಡಿ ಯೋಗ್ಯವಲ್ಲದ ಚಿಕ್ಕಿ ಪೂರೈಕೆ ಮಾಡಿದ್ದು ಯಾರು? ಈಗ ನಿಷೇಧ ಮಾಡಿದ್ರೆ ಸಾಕ? ಪೂರೈಕೆದಾರರ ವಿರುದ್ಧ ಕ್ರಮ ಯಾಕಿಲ್ಲ? ಯಾರು ಪೂರೈಕೆದಾರ ಹೇಳಿ, ಸಂಬಂಧಪಟ್ಟವರು. ಶಿಕ್ಷಣ ಸಚಿವರು ಕೂಡ ಹೇಳಿ, ಆರೋಗ್ಯ ಸಚಿವರು ಕೂಡ ಹೇಳಿ, ಯಾರು ಅಂತ ಹೇಳಿ. ಅವ್ರು ನಿಮ್ಮ ಮಾವನ ಮಗನ
43 ಲಕ್ಷ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟ ಆಡಿದ್ರಿ ನೀವು. ನಿಮ್ಮ ಯೋಗ್ಯತೆಗೆ ಪೌಷ್ಟಿಕಾಹಾರ ಕೊಡುವಂಥ ಯೋಗ್ಯತೆ ನಿಮಗಿಲ್ಲ. ಆಲ್ರೆಡಿ ಪಾಪ ಅದುವೇ ಬದುಕೊಂಡ್ಬಿಡ್ತಿತ್ತು ಮಕ್ಕಳು. ನೀವು ಅಪೌಷ್ಟಿಕ ಆಹಾರವನ್ನು ಅವರಿಗೆ ಕೊಟ್ಟುಬಿಟ್ಟು ಯೋಗ್ಯವಲ್ಲದ ಆಹಾರವನ್ನು ಕೊಟ್ಟು ಬಾಳೆಹಣ್ಣು ಸಪ್ಲೈ ಮಾಡೋಕ್ಕಾಗ್ತಾ ಇಲ್ಲ. ಯಾಕ್ರಿ ನೀವೆಲ್ಲ ಒಂದು ಬಾಳೆಹಣ್ಣು ಯೋಜನೆ ಮಾಡಿಬಿಡ್ತಾರೆ. ಹೌದು, ಮಕ್ಕಳಿಗೆ ಬಾಳೆಹಣ್ಣು ಕೊಡೋಣ, ಅದು ಕೊಡೋಣ. ಅಲ್ಲಿ ಬಂತು ಎಗ್ ಕೊಡುವಾಗ ಏನು ವೆಜ್ ನಾನ್ ವೆಜ್ ಅಂತ ಬಂತು, ಅದಕ್ಕೆ ಚಿಕ್ಕಿ ಅಂತ ಬಂತು. ಓಕೆ, ಯಾರಾದರೂ ನಿಮಗೆ ಬೇಡ ಅಂತ ಹೇಳಿದ್ರಾ? ಬಾಳೆಹಣ್ಣು, ಹುಳದ ಬಾಳೆಹಣ್ಣು ಕೊಡ್ತಾ ಇದ್ದೀರಿ, ಒಳ್ಳೆದಾಗುತ್ತೇನ್ರಿ ನಿಮಗೆಲ್ಲ? ಇದರ ಬಗ್ಗೆ ಹೇಳಬೇಕು. ಯಾರು ಅದಕ್ಕೆ ಅನುಮೋದನೆ ಕೊಟ್ಟಿದ್ದು? ಮೊದಲು ಅನುಮೋದನೆ ಕೊಟ್ಟಂತ ಅಧಿಕಾರಿ ಯಾರು? ಅವನ ತಲೆಯಲ್ಲಿ ಏನಿರೋದು? ಅವನು ಕಾಪಿ ಹೊಡೆದು ಪಾಸ್ ಆಗಿರೋದಾ? ಈ ಕೆಲವರೆಲ್ಲ ಪಾಸ್ ಆಗ್ತಾರಲ್ಲ ದುಡ್ಡು ಕೊಟ್ಟು, ಹಂಗೇನಾದ್ರೂ ಪಾಸ್ ಆಗಿರೋದಾ? ಅವನನ್ನು ಯಾಕೆ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಬಾರ್ದು? ಅವನು ಯಾಕೆ ಸಸ್ಪೆಂಡ್ ಮಾಡಬಾರ್ದು? ಅಧಿಕಾರಿ ಯಾರವ? ಇದಕ್ಕೆ ಅನುಮತಿ ಕೊಟ್ಟವ ಯಾರು? ಅವನಿಗೆ ಗೊತ್ತಿರಲಿಲ್ವಾ ಈ ಥರ ಆದಾಗ ಏನೆಲ್ಲ ಬೇಕು ಅಂತ ಹೇಳಿ? ನಿಮಗೆ ಅಟ್ಲೀಸ್ಟ್ ಚಿಕ್ಕಿ ಕೊಡೋಕೆ ಯೋಗ್ಯತೆ ಇಲ್ವಲ್ರಿ ಸರ್ಕಾರಕ್ಕೆ? ನೆಕ್ಸ್ಟ್ ಹೋಗಿ ಚಂದ್ರಶೇಖರ್ ಲೈವ್ Okay, ಇದರ ಬಗ್ಗೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ. ಚಂದ್ರಶೇಖರ್, ಈಗ ಹಲವು ಪ್ರಶ್ನೆಗಳು ರಿಪಬ್ಲಿಕನ್ ಕೇಳ್ತಾ ಇದೆಲ್ಲ. ಮೋಸ್ಟ್ಲಿ ರಾಜ್ಯ ಸರ್ಕಾರ ಇದೆಲ್ಲದಕ್ಕೂ ಕೂಡ ಅಂದ್ರೆ ಶಿಕ್ಷಣ ಇಲಾಖೆ ಇದಕ್ಕೆ ಕ್ಲಾರಿಟಿ ಕೊಡ್ಲೇಬೇಕಾದಂತ ಅನಿವಾರ್ಯತೆ. ಮೊದಲು ಪರ್ಮಿಷನ್ ಕೊಡ್ತಾರೆ, ಆಮೇಲೆ ಅವಧಿ ಮೀರಿದ್ದು ಅಂತ ಹೇಳ್ತಾರೆ, ಇವರೇ ಸ್ಟಾಪ್ ಮಾಡ್ತಾರೆ. ಈಗ ಪರ್ಯಾಯ ವ್ಯವಸ್ಥೆ ಏನು ಮಕ್ಕಳಿಗೆ ಪೌಷ್ಟಿಕ ಆಹಾರಕ್ಕೆ? ಜೊತೆ ಒಂದು ವಿಚಾರ, ಸರ್ಕಾರಿ ಶಾಲಾ ಮಕ್ಕಳಲ್ಲಿ ಅಪೌಷ್ಟಿಕತೆಯಿಂದ ಬಳಲ್ತಾ ಇರತಕ್ಕಂಥ ಮಕ್ಕಳಿಗೆ ಪೌಷ್ಟಿಕಾಂಶತೆಯನ್ನ ತುಂಬುವಂತ ನಿಟ್ಟಿನಲ್ಲಿ ಬಿಸಿಯೂಟದ ಜೊತೆಯಲ್ಲಿ ವಾರಕ್ಕೆ 3 ದಿನ ಏನು ಮೊಟ್ಟೆ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು ಅಥವಾ ಚಿಕ್ಕಿ ಆಗಿರ್ಬೋದು ಕೊಡುವಂತ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ತಂದಿತ್ತು. ಆದ್ರೆ ಇವತ್ತು ಅವಧಿ ಮೀರಿದಂತ ಚಿಕ್ಕಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು ಗಮನಕ್ಕೆ ಬಂದಿದ್ದು. ಸೊ ಇದರಿಂದ ಮಕ್ಕಳಿಗೆ ಬಹಳ ದೊಡ್ಡ ಮಟ್ಟದ ಅನಾರೋಗ್ಯಕ್ಕೆ ಕಾರಣವಾಗ್ತಾ ಇತ್ತು ಅನ್ನುವಂತ ನೆಪವನ್ನ ಒಡ್ಡಿ ಈಗ ಈ ಒಂದು ಚಿಕ್ಕಿಯನ್ನ ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು. ಒಂದು ವಿಚಾರ ಬಹಳ ಪ್ರಮುಖವಾಗಿ ಗಮನದಲ್ಲಿ ಇಟ್ಕೋಬಹುದು. ಒಂದು ಚಿಕ್ಕಿಯನ್ನ ತಯಾರಿಸಿದ್ರೆ ಆ ಚಿಕ್ಕಿಯನ್ನ 6 ತಿಂಗಳವರೆಗೂ ಕೂಡ ವ್ಯಾಲಿಡಿಟಿಯನ್ನ ಕೊಡ್ತಾರೆ. ಅಂದ್ರೆ ವರ್ಷಕ್ಕೆ 2 ಬಾರಿ ಖರೀದಿ ಮಾಡಿದ್ರೆ ಸಾಕು ಈ ಚಿಕ್ಕಿಯನ್ನ ಮಕ್ಕಳಿಗೆ ಪೂರೈಕೆ ಮಾಡಬಹುದು. ಅಂದ್ರೆ ಈ ವ್ಯಾಲಿಡಿಟಿ ಮುಗಿದಿದೆ ಅಂತ ಒಂದು ಗಮನವನ್ನ ಇಟ್ಕೊಳ್ಳೋದಾದ್ರೆ ಇವ್ರು ಎಷ್ಟು ವರ್ಷಗಳ ಹಿಂದೆ ಖರೀದಿ ಮಾಡಿರ್ಬೋದು. ವರ್ಷದಲ್ಲಿ 2 ಬಾರಿ ಅಂದ್ರೆ 1 ವರ್ಷಕ್ಕೆ ಮಕ್ಕಳು ಶಾಲೆಗೆ ಹೋಗ್ತಾರೆ, 2 ಬಾರಿ ಖರೀದಿ ಮಾಡಿದ್ರು ಸಾಕು, ವರ್ಷದಲ್ಲಿ 2 ಬಾರಿ ಕೊಡ್ಬೋದು. ಅಂದ್ರೆ 6 ತಿಂಗಳಿಗೊಮ್ಮೆ ಖರೀದಿ ಮಾಡಿದ್ರೆ ಸಾಕು, ಆ 6 ತಿಂಗಳವರೆಗೂ ಕೂಡ ಅದನ್ನ ಕೊಡಬಹುದು. ಆನಂತರ ಇನ್ನು 6 ತಿಂಗಳಿಗೆ ಖರೀದಿ ಮಾಡಬಹುದು. ಆದ್ರೆ ಇಲ್ಲಿ ಮಕ್ಕಳನ್ನೇ ಯಾಮಾರಿಸುವಂತ ಅಥವಾ ಯಾವುದೋ ಹಣ ಹೊಡೆಯೋದಕ್ಕೆ ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ SDM ಕಮಿಟಿ ಅಂತ ಮಾಡಿರ್ತಾರೆ. ಅಲ್ಲಿ ಪೋಷಕರು ಮತ್ತು ಶಿಕ್ಷಕರು ಮತ್ತು ಆ ಊರಿನ ಗ್ರಾಮಸ್ಥರು ಈ ರೀತಿಯಾದಂತ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿಯಲ್ಲಿ ಪ್ರಮುಖವಾಗಿ ಈ ಖರೀದಿಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪ್ರಮುಖ ಪಾತ್ರ ಇರುತ್ತೆ. ಆದ್ರೆ ಅವಧಿ ಮೀರಿದ ಚುಕ್ಕಿಯನ್ನ ಯಾವ ರೀತಿ ಖರೀದಿ ಮಾಡಿದ್ರು ಅನ್ನೋಂಥದ್ದು ಇದು ಬಹಳ ಪ್ರಮುಖ. ಸೊ ಹೀಗಾಗಿ ಶಿಕ್ಷಣ ಸಚಿವರು ಇದಕ್ಕೆ ಬಹಳ ಉತ್ತರವನ್ನ ಕೊಡಬೇಕಾಗತ್ತೆ. ಬಿಸಿಯೂಟವನ್ನೇನೋ ಎಲ್ಲ ಪೂರೈಕೆ ಮಾಡ್ತಾ ಇದ್ದಾರೆ. ಆದ್ರೆ ಈ ರೀತಿ ಮಕ್ಕಳಿಗೆ ಒಂದು ಕಡೆ ಪೌಷ್ಟಿಕಾಂಶದ ಬಳಲಬಾರದು ಅನ್ನೋಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತಂದಿರುವಂತ ಯೋಜನೆಯನ್ನ ರಾಜ್ಯ ಸರ್ಕಾರವೇ ಹತ್ತಿಕ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಹಣದ ಕೊರತೆ ಇದೆಯಾ ಅಥವಾ ಬೇಕಂತಲೇ ಅವಧಿ ಮೀರಿದ ಇದನ್ನ ಪೂರೈಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಶಿಕ್ಷಣ ಇಲಾಖೆ ಆಗಿರ್ಬೋದು ಅಥವಾ ಶಿಕ್ಷಣ ಸಚಿವರಾಗಿರ್ಬೋದು ಉತ್ತರ ಕೊಡ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ಒಂದೊಂದೇ ಯೋಜನೆಗಳು ಕೂಡ ಕೈ ಬಿಡ್ತಾ ಹೋಗ್ತವೆ. ಯಾಕಂದ್ರೆ ಈಗಾಗಲೇ ಗ್ಯಾರಂಟಿ ಕೂಡ ಇದೇ ರೀತಿಯಲ್ಲಿ ಮರೆಮಾಗ್ತಾ ಇರ್ತಕ್ಕಂಥದ್ದು. ಸೊ ಇದೇ ನಿಟ್ಟಿನಲ್ಲಿ ಹೋದ್ರೆ ಒಂದು ಕಡೆ ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತಕ್ಕಂಥ ಮಕ್ಕಳಿಗೆ ಪೌಷ್ಟಿಕತೆ ಬರ್ಲಿ ಅನ್ನೋ ಕಾರಣಕ್ಕೆ ಕೊಡ್ತಾ ಇರ್ತಕ್ಕಂಥ ಮೊಟ್ಟೆ, ಬಾಳೆಹಣ್ಣು, ಚಿಕ್ಕಿ ಒಂದೊಂದೇ ನಿಲ್ತಾ ಹೋಗುತ್ತೆ. ಸೊ ಒಂದ್ ಕಡೆ ಎಕ್ಸ್ಪೈರ್ ಆಗ್ತದೆ. ಈ ಹಿಂದೆನೂ ಕೂಡ ನಾವು ನೋಡ್ಬೋದು, ಮೊಟ್ಟೆ ಕೂಡ ಕಳಪೆ ಮೊಟ್ಟೆಯನ್ನ ಕೊಡ್ತಾ ಹೋಗ್ತಾ ಇದ್ರು. ಈ ಕಳಪೆ ಮೊಟ್ಟೆಯನ್ನ ಕೊಡ್ತಾ ಇದ್ದಿದ್ರಿಂದ ಆ ಮೊಟ್ಟೆಯನ್ನ ತಿಂದು ಕೂಡ ಮಕ್ಕಳಿಗೆ ಬಹಳಷ್ಟು ಅನಾರೋಗ್ಯಕ್ಕೆ ಕಾರಣವಾಗಿತ್ತು. ಸೊ ಅದು ಪೋಷಕರ ಗಮನಕ್ಕೆ ಬಂದ ಬಳಿಕ ಅದನ್ನ ಸೂಕ್ತ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡಲಾಯಿತು. ಸೊ ಈಗಲೂ ಕೂಡ ಇದೇ ನಿಟ್ಟಿನಲ್ಲಿ ಪೋಷಕರು ಎಚ್ಚೆತ್ಕೊಳ್ಬೇಕು. ಮಕ್ಕಳಿಗೆ ಕೊಡುವಂತ ಚಿಕ್ಕಿ ಆಗಿರ್ಬೋದು ಅಥವಾ ಏನು SDM ಕಮಿಟಿ ಆಗಿರ್ಬೋದು ಅಥವಾ ಇಲ್ಲಿ ಲೋಕಲ್ ಅಲ್ಲಿ ಶಿಕ್ಷಕರೇ ಖರೀದಿ ಮಾಡಿದ್ರು ಕೂಡ ಅದರಲ್ಲಿ ಇರ್ತಕ್ಕಂಥ ವ್ಯಾಲಿಡಿಟಿಯನ್ನ ಗಮನಿಸಬೇಕಾಗತ್ತೆ. ಯಾಕಂದ್ರೆ 6 ತಿಂಗಳ ವ್ಯಾಲಿಡಿಟಿ ಏನಿರುತ್ತೆ ಆ ಚಿಕ್ಕಿಯನ್ನ ಪೂರೈಸಬಹುದು. ಇಲ್ಲವೇ ಆ ಒಂದು ಊರುಗಳಲ್ಲಿ, ಗ್ರಾಮಗಳಲ್ಲಿ ಕಳ್ಳೆ ಉಂಡೆ ಅಥವಾ ಈ ರೀತಿಯಾದಂತ ಮನೆಯಲ್ಲೇ ತಯಾರು ಮಾಡುವಂತದ್ದಕ್ಕೂ ಕೂಡ ಪ್ರಾವಿಷನ್ ಇದೆ. ಅದು 2 ತಿಂಗಳವರೆಗೂ ಕೂಡ ವ್ಯಾಲಿಡಿಟಿ ಇರುತ್ತೆ. ಅವ್ರಿಗಾದ್ರೂ ಕೊಟ್ಟು ಪೂರೈಕೆ ಮಾಡುವಂತ ಕೆಲಸಕ್ಕೆ ಸರ್ಕಾರ ಮುಂದಾಗುತ್ತೆ ಅನ್ನೋದು ಬಹಳ ಪ್ರಮುಖವಾದಂತ ವಿಚಾರ. ಚಂದ್ರು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.